ನಮಸ್ಕಾರ ಫ್ರೆಂಡ್ಸ್, ಶ್ರಾವಣಿ ಅಡುಗೆ ಮನೆಗೆ ಸ್ವಾಗತ. ನಾನು ರಶ್ಮಿ. ಇವತ್ತೇ ನಾವು ಸಾಬುದಾನೆ ಮತ್ತು ಬಟಾಟೆ ಹಾಕಿ ಒಂದು ಚಕ್ಲಿ ರೆಸಿಪಿ ಮಾಡ್ತಾ ಇದ್ದೀವಿ. ಇದನ್ನು ನೀವು ಒಂದ್ಸತಿ ಮಾಡಿ ವರ್ಷಗಟ್ಟಲೆ ಸ್ಟೋರ್ ಮಾಡಿ ಇಟ್ಟು ತಿನ್ನಬಹುದು. ಈ ಥರ ಚಕ್ಲಿ ಮಾಡಿದಾಗ ಅದು ಬಿರುಸಾಗಿ ತಿನ್ನಬೇಕಾದ್ರೆ ಖಡ್ ಅಂತ ಶಬ್ದ ಬರುತ್ತೆ. ಸೊ ಆ ಥರ ಆಗಬಾರ್ದು. ಇದು ತುಂಬ ಗರಿಗರಿಯಾಗಿ ಬಾಯಲ್ಲೇ ಕರಗೋ ರೀತಿ ಕರಂ ಕುರಂ ಅಂತ ಸೌಂಡ್ ಬರಬೇಕು ನೋಡ್ರಿ. ಆ ಥರ ಬರಬೇಕು ಅಂದರೆ ಒಂದು ಸ್ಪೆಷಲ್ ಟ್ರಿಕ್ನ ಕೂಡ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಇದ್ದೀವಿ. ಹಾಗಾದ್ರೆ ತಡ ಮಾಡದೆ ಉಪವಾಸಕ್ಕೆ ಕೂಡ ತಿನ್ನಬಹುದಾದಂಥ ಈ ಸಾಬುದಾನಿ ಬಟಾಟೆ ಚಕ್ಲಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನು ಇಲ್ಲಿ ಒಂದು ಬೌಲ್ನಷ್ಟು ಸಾಬುದಾನಿ ಅಂದರೆ ಸಬ್ಬಕ್ಕಿ ತಗೊತಾ ಇದ್ದೀನಿ. ಎಕ್ಸಾಕ್ಟ್ ಮೆಜರ್ಮೆಂಟ್ ಹೇಳಬೇಕು ಅಂದರೆ ಇವು 1/4 kg ಅಷ್ಟು ಇದ್ದಾವೆ. ಇವನ್ನ ಕ್ಲೀನಾಗಿ ತೊಳೆದು ಮುಳುಗುವಷ್ಟು ನೀರು ಹಾಕಿ ಒಂದು 7 ರಿಂದ 8 ಗಂಟೆ ಅಷ್ಟೊತ್ತು ನೆನೆಸಿ ಇಡಬೇಕು. ನಾನು ಇವನ್ನ ರಾತ್ರಿ ಪೂರ್ತಿನೇ ನೆನೆಸಿ ಇಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ನೋಡ್ರಿ, ಈ ರೀತಿ ಸಾಬುದಾನಿ ಮುಳುಗಿ ಮೇಲೆ ಒಂದು ಸ್ವಲ್ಪ ನೀರು ಉಳಿಬೇಕು. ಇವಾಗ ಲೀಡ್ ಕ್ಲೋಸ್ ಮಾಡಿ ಇದನ್ನ ರಾತ್ರಿ ಪೂರ್ತಿ ನೆನೆಯೋಕೆ ಬಿಡೋಣ. ಬೆಳಿಗ್ಗೆ ನಮ್ಮ ಸಾಬುದಾನಿ ನೆನೆದಿರುತ್ತೆ. ನೀವು ನೋಡ್ತಾ ಇರಬಹುದು ನೋಡ್ರಿ, ಒಂದೊಂದು ಕಾಳು ಎಷ್ಟು ಚೆನ್ನಾಗಿ ಅರಳಿ ದೊಡ್ಡದಾಗಿದೆ. ಮತ್ತೆ ನೋಡ್ರಿ, ಈ ರೀತಿ ಪ್ರೆಸ್ ಮಾಡಿದಾಗ ಬಹಳ ಸುಲಭವಾಗಿ ಪೇಸ್ಟ್ ಆಗ್ತಾ ಇದೆ. ಆದರೂ ಕೂಡ ಇವನ್ನ ನಾವು ಬೇಯಿಸಿ ತಗೊತಾ ಇದ್ದೀವಿ. ಇದೇ ನಮ್ಮ ಟ್ರಿಕ್. ಗ್ಯಾಸ್ ಮೇಲೆ ಒಂದು ಪ್ಯಾನ್ ಬಿಸಿ ಮಾಡಿಕೊಂಡು ಅದರಲ್ಲಿ ನಾವು ಯಾವ ಕಪ್ನಿಂದ ಸಾಬುದಾನಿ ತಗೊಂಡಿದ್ವಿ ನೋಡ್ರಿ, ಅದೇ ಕಪ್ನಿಂದ ಅರ್ಧ ಕಪ್ನಷ್ಟು ನೀರು ಹಾಕಿ ಬಿಸಿ ಮಾಡ್ಕೊರಿ. ನೀರಿಗೆ ಕುದಿ ಬಂದ ನಂತರ ಗ್ಯಾಸ್ ಲೋ ಫ್ಲೇಮ್ನಲ್ಲಿ ಇಟ್ಟು ಇದರಲ್ಲಿ ಸಾಬುದಾನಿ ಹಾಕ್ರಿ. ಇದನ್ನ ನೀರಿನಲ್ಲಿ ಮಿಕ್ಸ್ ಮಾಡ್ಕೊಂಡು ತಗೊಳ್ಳೋಣ. ಇದರಲ್ಲಿ ಜಾಸ್ತಿ ನೀರು ಹಾಕಬಾರ್ದು, ಇಲ್ಲಾಂದ್ರೆ ಸಾಬುದಾನಿ ಮಿಕ್ಸ್ಚರ್ ಬಹಳ ತೆಳ್ಳಗೆ ಆಗಿ ಚಕ್ಲಿ ಸರಿಯಾಗಿ ಬರೋಲ್ಲ. ಹೀಗೆ ಕಲಿಸ್ಕೊಂಡ ನಂತರ ಒಂದು ಲೀಡ್ ಕ್ಲೋಸ್ ಮಾಡಿ ಗ್ಯಾಸ್ ಲೋ ಫ್ಲೇಮ್ನಲ್ಲೇ ಇಟ್ಟು ಇದನ್ನ 2 ರಿಂದ 3 ನಿಮಿಷ ಬೇಯಿಸ್ರಿ. ಗ್ಯಾಸ್ ಹೈ ಫ್ಲೇಮ್ನಲ್ಲಿ ಇಡಬೇಡ್ರಿ, ಇಲ್ಲಾಂದ್ರೆ ಇದು ಹೊತ್ತತ್ತೆ. ಇದನ್ನ ಬೇಯಿಸ್ತಾ ಇದ್ದು 3 ನಿಮಿಷ ಆಗಿದೆ. ನೀವು ನೋಡ್ತಾ ಇರಬಹುದು ಸಾಬುದಾನಿ ಬೆಂದು ಚೆನ್ನಾಗಿ ಟ್ರಾನ್ಸ್ಪರೆಂಟ್ ಆಗಿದೆ. ನಾವು ಹಾಕಿರೋ ನೀರು ಸ್ವಲ್ಪ ಕೂಡ ಉಳಿದಿಲ್ಲ. ಈ ರೀತಿ ಸಾಬುದಾನಿ ಬೇಯಿಸಿ ತಗೊಳ್ಳೋದ್ರಿಂದ ನಾವು ಮಾಡ್ತಾ ಇರೋ ಚಕ್ಲಿ ಬಹಳ ಗರಿಗರಿಯಾಗಿ ಬಾಯಲ್ಲೇ ಕರಗೋ ರೀತಿ ಬರ್ತವೆ. ಇವಾಗ ಗ್ಯಾಸ್ ಆಫ್ ಮಾಡಿ ಇದರ ಮುಚ್ಚಳ ಮುಚ್ಚಿ ಇದನ್ನು ನಾನು ಹೀಗೆ ಬಿಡ್ತಾ ಇದ್ದೀನಿ. ನಾವು ಇದನ್ನು ಆರಿದ ನಂತರ ಯೂಸ್ ಮಾಡೋಣ. ಅಲ್ಲಿವರೆಗೂ ಬಟಾಟೆ ತುರಿದು ತಗೊಳ್ಳೋಣ. ನಾನು ಇಲ್ಲಿ ಅರ್ಧ kg ಅಷ್ಟು ಬಟಾಟೆ ಕುದಿಸಿ ತಗೊಂಡಿದ್ದೆ. ಇವಾಗ ಇದನ್ನು ತುರಿಯೋಣ. 1/4 kg ಅಷ್ಟು ಸಾಬುದಾನಿಗೆ ಅರ್ಧ kg ಅಷ್ಟು ಬಟಾಟೆ ಅಂದರೆ ಆಲೂಗಡ್ಡೆ ತಗೋರಿ. ಇದು ಸರಿಯಾದ ಅಳತೆ ಇದೆ. ಬಟಾಟೆ ತುರಿದು ತಗೊಳ್ಳೋದ್ರಿಂದ ಸಾಚಾದಲ್ಲಿ ಇದ್ರ ತುಂಡು ಸಿಕ್ಕಾಕೊಳ್ಳಲ್ಲ. ಸೊ ನಾವು ಈಸಿಯಾಗಿ ಚಕ್ಲಿ ಹಾಕಬಹುದು. ನಾನು ಇಲ್ಲಿ ಎಲ್ಲ ಬಟಾಟೆನ ತುರಿದು ತಗೊಂಡಿದ್ದೇನೆ. ಆ ಕಡೆ ನಮ್ಮ ಸಾಬುದಾನಿ ಕೂಡ ಆರಿದ್ದಾವೆ. ಇವನ್ನ ಬಟಾಟೆಯಲ್ಲಿ ಹಾಕೋಣ. ಇವಾಗ ಇದರಲ್ಲಿ 1 ಚಮಚಷ್ಟು ರೆಡ್ ಚಿಲ್ಲಿ ಫ್ಲೇಕ್ಸ್ ಅಂದರೆ ಒಣಮೆಣಸಿನ್ಕಾಯಿ ತುಂಡು ಹಾಕ್ರಿ. ನೀವು ಇದ್ರ ಬದಲಾಗಿ ಅಚ್ಚ ಖಾರದ ಪುಡಿ ಅಥವಾ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಕೂಡ ಹಾಕಬಹುದು. ಆದರೆ ಅದರಿಂದ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನ ಮಿಕ್ಸ್ ಮಾಡ್ಕೊಂಡು ತಗೋರಿ. ಹೀಗೆ ಮಿಕ್ಸ್ ಮಾಡಿದ ನಂತರ ಇವಾಗ ಇದನ್ನ ಕೈನಿಂದ ಮಿತ್ಕೊಂಡು ತಗೊಳ್ಳೋಣ. ಈ ಥರ ಮಿದ್ದಿದ ನಂತರ ಇದು ಚಕ್ಲಿ ಹಾಕೋಕೆ ರೆಡಿ ಇದೆ. ನಾನು ನೋಡ್ರಿ, ಈ ರೀತಿ ನಾವು ನಾರ್ಮಲ್ ಆಗಿ ಚಕ್ಲಿ ಮಾಡೋಕೆ ಯೂಸ್ ಮಾಡ್ತೀವಿ ನೋಡ್ರಿ, ಅದೇ ಪ್ಲೇಟ್ನ ತಗೊತಾ ಇದ್ದೀನಿ. ಇವಾಗ ಇದನ್ನ ಸೆಟ್ ಮಾಡಿಕೊಂಡು ಈ ಮಿಕ್ಸ್ಚರ್ನ ಇದರಲ್ಲಿ ಹಾಕೋಣ. ಇವಾಗ ಇದರ ಮುಚ್ಚಳ ಮುಚ್ಚಿ ಚಕ್ಲಿ ಹಾಕೋಣ. ನಾನು ಇದನ್ನು ಬ್ಯಾನರ್ ಶೀಟ್ ಮೇಲೆ ಹಾಕ್ತಾ ಇದ್ದೀನಿ. ನಾವು ಬೇಕಂದರೆ ಇದನ್ನು ಪ್ಲಾಸ್ಟಿಕ್ ಶೀಟ್ ಮೇಲೆ ಅಥವಾ ಬಟ್ಟೆ ಮೇಲೆ ಕೂಡ ಹಾಕಬಹುದು, ಇದು ಅಂಟಲ್ಲ. ಚಕ್ಲಿ ಹಾಕಿದ ನಂತರ ಕೊನೆ ತುದಿನ ಈ ರೀತಿ ಒಳಗಿನ ಸೈಡ್ ಪ್ರೆಸ್ ಮಾಡ್ರಿ. ಅಂದರೆ ಇದು ಎಣ್ಣೆಯಲ್ಲಿ ಹಾಕಿದಾಗ ಬಿಚ್ಚಲ್ಲ, ಚೆನ್ನಾಗಿ ರೌಂಡ್ ಆಗೇ ಇರುತ್ತೆ. ಇವಾಗ ಇದೇ ರೀತಿ ಎಲ್ಲ ಚಕ್ಲಿ ಕೂಡ ಹಾಕೊಂಡು ತಗೊಳ್ಳೋಣ. ಇವನ್ನ ಕಡಕ್ ಬಿಸಿಲಿನಲ್ಲಿ 2 ದಿನ ಚೆನ್ನಾಗಿ ಒಣಗಿಸ್ಕೊಂಡು ತಗೋರಿ. ಮೇಲಿನ ಸೈಡ್ ಒಂದು ಸ್ವಲ್ಪ ಒಣಗಿದ ನಂತರ ಇವನ್ನ ಈ ರೀತಿ ಹೊಳಸಿ ಹಾಕ್ರಿ. ಅಂದರೆ ಇವು ಬೇಗ ಒಣಗ್ತವೆ. 2 ದಿನ ಬಿಸಿಲಿನಲ್ಲಿ ಒಣಗಿಸಿದ ನಂತರ ನೋಡ್ರಿ, ನಮ್ಮ ಚಕ್ಲಿ ಈ ರೀತಿ ಬರ್ತವೆ. ಎಷ್ಟು ಚಂದ ರೌಂಡ್ ಆಗಿ ಬಂದಿದ್ದಾವೆ. ಒಂದೇ ಒಂದು ಚಕ್ಲಿ ಕೂಡ ಸ್ವಲ್ಪನೂ ಮುರಿದಿಲ್ಲ.
ಇವಾಗ ಇವನ್ನ ಕರೆದು ಕೂಡ ನೋಡೋಣ. ನಾನು ಇಲ್ಲಿ ಎಣ್ಣೆ ಬಿಸಿ ಮಾಡ್ಕೊಂಡು ತಗೊಂಡಿದ್ದೇನೆ. ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರನೇ ಇವನ್ನ ಎಣ್ಣೆಯಲ್ಲಿ ಹಾಕ್ರಿ. ನೋಡ್ರಿ, ಇವನ್ನ ಈ ರೀತಿ ಒಂದು ಸ್ವಲ್ಪ ಹತ್ತಿಕ್ಕಿನೇ ಫ್ರೈ ಮಾಡ್ರಿ. ಅಂದರೆ ಇವು ಒಳಗಿಂದ ಚೆನ್ನಾಗಿ ಫ್ರೈ ಆಗಿ ಕ್ರಿಸ್ಪಿ ಆಗ್ತವೆ. ನಾವು ಇದನ್ನ ಎಣ್ಣೆಯಲ್ಲಿ ಹಾಕಿದಾಗ ಎಷ್ಟು ಚಿಕ್ಕದು ಇತ್ತು, ಇವಾಗ ನೀವು ನೋಡ್ತಾ ಇರ್ಬೋದು ಬಹಳ ದೊಡ್ಡದಾಗಿದೆ. ಇದರಲ್ಲಿನ ಪ್ರತಿಯೊಂದು ಸಾಬುದಾನಿ ಕಾಳು ಫ್ರೈ ಆಗಿ ಅರಳಿ ಎಷ್ಟು ದೊಡ್ಡದಾಗಿದೆ. ಸೊ ಇದರಿಂದ ನಮ್ಮ ಚಕ್ಲಿ ಗರಿ ಗರಿಯಾಗಿ ಬರ್ತವೆ. ನಾನು ಇದೇ ರೀತಿ ಇನ್ನೊಂದು ಸ್ವಲ್ಪ ಚಕ್ಲಿ ಫ್ರೈ ಮಾಡ್ಕೊಂಡು ತಗೊತಾ ಇದ್ದೀನಿ. ನೀವು ಇವನ್ನ ಈ ರೀತಿ ರೆಡಿ ಮಾಡಿ ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿ ಒಂದು ಏರ್ ಟೈಟ್ ಕಂಟೈನರ್ನಲ್ಲಿ ಸ್ಟೋರ್ ಮಾಡಿ ಇಟ್ಟರೆ ಇವು ವರ್ಷಾನ್ಗಟ್ಲೆ ಏನೂ ಆಗಲ್ಲ. ಸೊ ನೋಡ್ರಿ, ಫ್ರೈ ಮಾಡಿದ ನಂತರ ನಮ್ಮ ಚಕ್ಲಿ ಎಷ್ಟು ಚಂದ ಕಾಣ್ತಾ ಇದೆ. ಫ್ರೈ ಮಾಡೋಕ್ಕಿಂತ ಮುಂಚೆ ಮತ್ತು ಇವಾಗ ಫ್ರೈ ಮಾಡಿದ ನಂತರ ನೀವು ಡಿಫ್ರೆನ್ಸ್ ನೋಡ್ತಾ ಇರಬಹುದು. ಇದು 4 ಪಟ್ನಷ್ಟು ಅರಳಿದೆ. ಸೊ ಇವಾಗ ಇದನ್ನು ಮುರಿದು ಕೂಡ ತೋರಿಸ್ತೇನೆ ನೋಡ್ರಿ. ಫ್ರೆಂಡ್ಸ್, ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಸ್ವಲ್ಪನಾದರೂ ಯೂಸ್ಫುಲ್ ಅಂತ ಅನಿಸಿದರೆ ಪ್ಲೀಸ್ ಮರೆಯದೆ ಲೈಕ್ ಮಾಡಿರಿ. ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದ ಫ್ರೆಂಡ್ಸ್. ಭೇಟಿಯಾಗೋಣ ಇದೇ ರೀತಿ ಇನ್ನೊಂದು ಹೊಸ ರುಚಿಯಾಗಿರೋ ಮತ್ತು ಗರಿ ಗರಿಯಾಗಿರೋ ಅಂಥ ರೆಸಿಪಿ ಜೊತೆ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.